ನೋಡ್ರಿ ಗಳೆಯದು ಹೊಡೆದ ಮೇಲೆ ನೆಕ್ಸ್ಟ್ ಏನೈತಿ ಈ ರೀತಿ ಗುರುಕತ್ತಾರಲ್ಲ 3 ತಳಿಂದು ಈ ಟೈಪ್ ನೋಡ್ರಿ ನೀವು ಹೊಡ್ಕೋದು ನೋಡ್ರಿ. ಅಂದರೆ ತಿಪ್ಪಿ ಅದು ಎಲ್ಲ ಮೊದಲೆಲ್ಲ ಗಳೆ ಹೊಡೆದ ಮೇಲೆ ಆಮೇಲೆ ತಿಪ್ಪಿ ಗೊಬ್ಬರ ಆಗಲಿ ಎಲ್ಲ ಹಾಕ್ಕೊಂಡು ಏನೈತಿಲ್ಲ ಈ ರೀತಿ ಹೊಡೀತು ನೋಡ್ರಿ. ಗುರಕ್ಕಿಯನ್ನು ಹೊಡಿತಿರ್ಲ ಹೊಡೆದ 2 ದಿವ್ಸಕ್ಕೆ ನೆಲ ಅಂತೂ ಮೊದಲು ಪ್ಯೂರ್ ಒಣದಿರಬೇಕು. ನಂತರ ನೀವು ನೆಕ್ಸ್ಟ್ ಏನೈತಿ ಈ ರೀತಿ ಇಂತಿ ಮೇಲೆ ರೋಟ್ರ್ ಹಾಕಿಸಿಂದ ಮಣ್ಣೆಲ್ಲ ಪುಡಿ ಮಾಡ್ಕೋದು ನೋಡ್ರಿ. ಇದ್ರಿ ನೋಡ್ರಿ, ನಾವೀಗ 2-3 ದಿವ್ಸನಾಗ ಪ್ಲ್ಯಾಂಟೇಷನ್ ಮಾಡೋರ್ದೀವು. ಹೊಸ ತಳಿ ಸಂಬಂಧ ನಾವು ಅದಕ್ಕೆ ಕೂತಿದ್ದೆವು. ಹಿಂಗಾಗಿ ನಾವು ಮಾಡ್ಬೇಕಂತಂದು ಈ ಸರಿ ಜರ ಬೀಜ ಎಲ್ಲ ಮಾಡ್ಕೋಬೇಕಂತಂದು ಮಾಡಿದೆವು. ಇದ್ರೊಳಗೆ ಏನೈತೆ ರೀ, ಒಂದು 15 ದಿವಸ ಒಂದು ಎಕರೆ ನೆಲ ರೀ. 15 ದಿವಸ ಕುರಿ ಕುಣಿಸಿದ್ವಿ ರೀ. 5 ಡಬ್ಬಿ ತಿಪ್ಪಿ ಗೊಬ್ಬರ ಕಡಿದಿದ್ದೆವು. ಮತ್ತು ಜರ ಬರೀ ಪೈಲೆ ಜರ ಚಗಳೋದು ಇತ್ತು ರೀ ಅದಕ್ಕೆ ಭೂಮಿ ಒಳಗೆ. ಅಲ್ಲಿ ರೋಟ್ರ್ ಹೊಡೆದು ಇಂತಿ ಮಲ್ಚಿಂಗ್ ಮಾಡಿಬಿಟ್ಟಿದ್ದೆವು. ಬಟ್ ಬೆಡ್ ಅಂತೂ ಆಗೈತಿ ರೀ, ಅದು ಆರ್ಗ್ಯಾನಿಕ್ ಬೆಡ್. ಹಿಂಗಾಗಿ ಅಂತಿ ಇಲ್ಲಿ ಸಸಿ ನಾಟಿ ಮಾಡ್ಬೇಕಂತಂದು ಮಾಡಿದೆವು. ಎಂತ ಈ ಟೈಪ್ ಭೂಮಿ ಸಿದ್ಧತೆ ಅಂತೂ ಆಗೈತಿ ರೀ. ಅದು ಎಕರೆಗೆ ಟ್ಯಾಕ್ಟ್ರ್ ಖರ್ಚದು ಒಂದು 10,000 ಮ್ಯಾಲಂತೂ ಮಾಡಿದೆವು. ಸಾರ್ಕೆ ಮಾಡಿದೆವು. ಜರ ಯಾಕತ್ ಕೇಳಿ ಚಳಿಗಾಲತ್ತಿನ ಜರ ಮಣ್ಣು ಗಟ್ಟಿ ಇರ್ತೈತಿ ಜಾಸ್ತಿ ರೀ. ಹಿಂಗಾಗಿ ಜರ ಖರ್ಚು ಆಗ್ತಾವೆ. ಆಗ್ಲಿ ಕರೀ ರೀ, ಅಂದ್ರೆ ಹೊಳೆ ಮೇಲೆ ಮಾಡೋಕೆ ಬರೋಂಗಿಲ್ಲ ರೀ. 2 ವರ್ಷ 3 ವರ್ಷ ನಾವು ಇಲ್ಲಿ ಭೂಮಿ ಒಳಗೆ ಬೆಳೆ ಮಾಡೋರಿರ್ತೀವ. ಹಿಂಗಾಗಿ ಮಣ್ಣು ಗಟ್ಟಿ ಜಾಸ್ತಿ ಆಗ್ತೈತೆ ರೀ. ಹಿಂಗಾಗಿ ಈಗ ತಳದಾಗ ಏನು ಮಾಡೋದು ಈ ರೀತಿ ನೋಡ್ರಿ ನಾವು ಸಾಲು ಬಿಡಾಕತ್ತೀವಿ. ಇದು ಹೆಚ್ಚು ಕಡಿಮೆ 60 ಸೆಂಟಿಮೀಟರ್ ಅಷ್ಟು ಆಳವಾಗಿ ಗುಮ್ಮಾಗ್ಯಾವ್ರಿಗೆ ಸಾಲ. ಈಗ ನಾವು ವರ್ಷ ಏನಂತಿ ಪೂರ್ವ ಪಶ್ಚಿಮ ಟೈಪ್ ನಾವು ಅವಾಗ ಬಿಡ್ತಿದ್ದೆವು. ಈ ಸರಿ ಏನೈತಿರಲ್ಲ ದಕ್ಷಿಣೋತ್ತರ ಮಾಡಿಕಿಸಿಂದ ನಾವು ಸಸಿ ನಾಟಿ ಮಾಡ್ಬೇಕಂತ ವಿಚಾರ ಮಾಡಿದ್ದೀವಿ ರೀ. ಹಿಂಗಾಗಿ ಈ ರೀತಿ ಈ ಟೈಪ್ ಮಾಡಾಕತ್ತಿದ್ದೀವಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕಬ್ಬಿನ ತಳಿ ಬದಲ ಡಿಸ್ಕಷನ್ ಮಾಡಬೇಕಾಗಿತ್ತು, ಮಾಡೋಣ ಇವತ್ತು. ಅದು ಯಾವುದಪ್ಪ ಅಂತಂದ್ರೆ PDN 13-007. ಈ ಸದ್ಯಕ್ಕಂತೂ ಈ ಕಬ್ಬು ಭಾಳ ಪ್ರಚಲಿತ ಆಗೈತಿ. ಯಾಕಂತ ಕೇಳ್ರಿ, ಈ ಕಬ್ಬಿಗೆ ಒಟ್ಟ ಗರಿ ಬರೋಂಗಿಲ್ಲ. ಇದು 1ನೇದು ಪ್ಲಸ್ ಪಾಯಿಂಟ್ ಐತಿ. 2ನೇದು ಇದು ದೀರ್ಘಾವಧಿ ತಳಿ. ಇದು ಏನೈತಿಪ್ಪ ಅಂತಂದ್ರೆ 265 ಅಂತಂದು ಏನೈತಿಲ್ಲ ಅದರದ ಲೇಟೆಸ್ಟ್ ತಳಿ ರೀ. ಅದು 265 ಈ ಸದ್ಯಕ್ಕೆ ಆಲ್ಮೋಸ್ಟ್ ಫೌಂಡೇಶನ್ ಬೀಜ ಬಂದಾಗೈತಿ ಅನ್ನೋ ಸುದ್ದಿ ಐತಿ. ಹಿಂಗಾಗಿ ಅದರ ಜರ ಶುಗರ್ ಕಂಟೆಂಟ್ ಕಮ್ಮಿ ಇದ್ದಿದ್ದರಿಂದ ಜರ ಶುಗರ್ ಕಂಟೆಂಟ್ ಜಾಸ್ತಿ ಮಾಡ್ಕಿಸಿಂದ ಈ ತಳಿ ಬಿಡುಗಡೆ ಮಾಡ್ಯಾರು. ಯಾರು ಪಾಡಿಗಾವ ಸಂಶೋಧನಾ ಕೇಂದ್ರದವ್ರು. ಹಿಂಗಾಗಿ ಅದು ಯಾವ್ಯಾವ ತಳಿದಿಂದ ಕ್ರಾಸ್ ಆಗೈತೆ ಅಂದ್ರೆ, ಇದು ನಾವು ಪುನಃ 86 ಹತ್ತಿದ್ರಲ್ಲ CO 254 ಆ ತಳಿ ಕೂಡ್ಸ್ಕೊಂಡಾರ ಅದ್ರಾಗ. ಮತ್ತು 265 ಕ್ರಾಸಿಂಗ್ ಬ್ರೀಡರ್ದಿಂದ ಆ ತಳಿ ತಯಾರಾಗೈತಿ. ಹಿಂಗಾಗಿ ಏನೈತಿಲ್ಲ ಅದು ನೀವು ಎಲ್ಲಿ ತನಕ ನಾಟಿ ಮಾಡ್ಕೋಬೋದು ಅಂದ್ರೆ ರೀ, ಇದು ಹೆಚ್ಚು ಕಡಿಮೆ ಎಲ್ಲ ಕಾಲ ನಾಟಿ ಮಾಡೋಕೆ ಬರ್ತೈತಿ. ಅದು ಒಂದೇ ಮಾತು. ಯಾಕಂತ ಕೇಳಿ ಅದ್ರ ತಕ್ಕ ಇಳುವರಿ ಸಿಗ್ಬೇಕಾದ್ರೆ ನೀವು ಜೂನ್ 15ರಿಂದ ನವಂಬರ್ ತನಕ ಐತಿ ಬೇಕಾದಂಗೆ ನೀವು ನಾಟಿ ಮಾಡ್ಬೋದು. ಅದ್ರಾಗೆಲ್ಲ ಬೆಸ್ಟಪ್ಪ ಅಂತಂದ್ರೆ ಜೂನಿಂದ ಜುಲೈ ಆಗಸ್ಟ್ ಇಲ್ಲಿ ತನಕ ನಾಟಿ ಮಾಡ್ಕೋದ್ರೆ ನಿಮ್ಗೆ ಅಡ್ಸಲಿ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಮುಂದೆ ಬಂದಂಗೆ ನಿಮ್ಗೆ ಮಿಡ್ಲ್ ಟೈಮ ಅಥವಾ ಎಕ್ಸಾಲಿ ಅಂದ್ರೆ ಒಂದು ವರ್ಷದ ನೀವು ಇದನ್ನ ಮಾಡ್ಕೊಳಕ್ಕೆ ಅನುಕೂಲ ಆಕೈತಿ. ಇದು ಹೆಚ್ಚು ಕಡಿಮೆ ನೀವು ಹೇಳೇನ್ರಿ ಸರಿಯಾಗಿ ನೀವು ಮಾಡಿದ್ರೆ ನಿಮ್ಗೆ ಎಕರೆಗೆ 120 ಅದ್ರ ಮುಂದೂ ತಯಾರ ಮೇಲೆ ಡಿಪೆಂಡ್ ಐತ್ರಿ. 120 ಮೇಲೆ ಹೋಗ್ಬೋದು, 60 ತನಕ ಕೊಂಡ್ರು ಆಗ್ಬೋದು. ಅಂದ್ರೆ ನೀವು 12 ತಿಂಗಳ 13 ತಿಂಗಳ 11 ತಿಂಗಳದು ಈ ಟೈಪ್ ಕೊಟ್ಟರೆ ನಿಮ್ಗೆ ಎಂತಿ 60 65 70 ತನಕ ಕೊಂಡಿರ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಏನೈತಿ ಅಂದ್ರೆ 265 ಯಾವ ಟೈಪ್ ತೆಂಡಿ ಹೊಡಿದ ಐತಲ್ಲ ಅದ ಟೈಪನ್ನು ಇರ್ತೈತಿ ರೀ. ಅದು ನೋಡಕ್ಕಂತೂ ಕಣ್ಣಿಗೆ ನೋಡಕ್ಕಂತೂ ಅದ ಟೈಪ್ ಐತಿ.
ಆದರೆ ಇದನ್ನು ಒಟ್ಟ ಗರೀಬ್ರ ನಾವು ನೋಡೋಕಲ್ಲಿ ಅಂತಾರೆ. ನಾವು ಮೊನ್ನೆ ಇಲ್ಲಿ ಬಿದರಿಗೆ ಒಳಗೆ ಹೋಗಿದ್ದು, ಅಲ್ಲಿ ನೋಡ್ಕೊಂಡು ಬಂದಿದ್ರು ನಾವು. ಹಿಂಗಾಗಿ ಅಂತ ಈಗೆಲ್ಲ ಇಡೀ ಜಮೀನ್ದಾಗ ಎಲ್ಲ ಕ್ಲಾಸ್ ಗರಿ ಬಂದಾವೆ, ಎಲ್ಲ ಕಬ್ಬಿನ ತಳಿಗಳಿಗೆ. ಇದಕ್ಕೆ ಮಾತ್ರ ಬಂದಿದ್ದಿಲ್ಲ. ಆದ್ರೆ ನಾವೀಗ ನೋಡೋಕಲ್ಲೇ ಮೊನ್ನೆ ಒಂದು ವಿಡಿಯೋ ಮಾಡೀನಿ ನೋಡಿರಿ, 1374. ಅದಕ್ಕೂ ವಿಶೇಷ ಗರಿ ಎಲ್ಲ ಎಲ್ಲರೂ ಒಂದೊಂದೊಂದು ಬಂದಿರ್ತಾವೆ. ಆದರೆ ಇದಕ್ಕೆ ಒಟ್ಟ ಬರೋಂಗಿಲ್ಲ ರೀ. ಈ ಟೈಪ್ ಇದು ತಳಿ ಐತಿ. ಇದನ್ನು ನೀವು ಬೇಕಾದಂಗೆ ನೀವು ಎನಿ ಟೈಮ್ ನಾಟಿ ಮಾಡ್ಕೋಬೋದು. ಆದರೆ ಇಳುವರಿ ಒಳಗೆ ಅಷ್ಟೇ ವ್ಯತ್ಯಾಸ ಆಗ್ತೈತೆ ಅಷ್ಟೇ. ಆದರೆ ನಿಮ್ಗೆ ಇನ್ಕ ಏನಿರಲ್ಲ ಆ ಟೈಪ್ ನೀವು ನಾಟಿ ಮಾಡ್ರೆ ನಿಮಗೇನೈತಿ ಪರ್ಫೆಕ್ಟ್ ನಿಮಗೆ ಇಳುವರಿ ಕುಂದತೈತಿ. ಎರಡನೇದು ಮತ್ತು ಇನ್ನೊಂದು ಏನೈತಿ ಅಂದರೆ ಇವರು ಮತ್ತು ಎರಡು ತಳಿ ಇನ್ನೂ ಜಾಸ್ತಿ ಹೊಸ ತಗೊಂಡು ಬಂದಾರ ಅವರು. ಯಾವುದು PDN 15-006 ತಂದು ಮಾಡ್ಯಾರು. ಮತ್ತು ರೀ ಇದು 15-012 ತಂದು ಅದೊಂದು ತಯಾರೈತೆ ಈಗ. ಈ ಸದ್ಯಕ್ಕಂತರೂ ಈಗ ಅವಕ್ಕೆಲ್ಲ ಒಂದೊಂದೊಂದೊಂದೊಂದು ಗರಿ ಬರ್ತಾವೆ. ಇದಕ್ಕೆ ಮಾತ್ರ ಒಟ್ಟ ಬರೋಂಗಿಲ್ಲ. ಇಲ್ಲಿ ಬಿದಿರಿ ಒಳಗೆ ಏನಂತಾರಲ್ಲ ಫೌಂಡೇಶನ್ ಬೀಜ ಕೊಡ್ತಾರೆ. ಇದು ವೈಷ್ಣವಿ ನರ್ಸರಿ ಅಂತ ಐತ್ರಿ, ಅಲ್ಲಿ ಬೀಜ ಅಂತೂ ಚಲೋ ಕೊಡ್ತಾರೆ. ಈಗ ನಮ್ಗೆ ಅಲ್ಲಿ ಗ್ಯಾರಂಟಿನೂ ಅನಿಸೈತ್ರಿ. ಅದು ನಾವು ಸರ್ಕೆ ನಾವು ಇದನ್ನು ಮಾಡ್ತೀವಿ. ಅವ್ರಿಗೆ ನಾವು ಕಂಪಲ್ಸರಿ ಅವರೆಲ್ಲ ಹೇಳಿಬಿಟ್ಟಿದ್ದೀವಿ ನಾವು. ಈಗ ಏನಂದ್ರೆ ನೀವು ಕಚ್ಚಾ ಬೀಜ ಎಲ್ಲಿ ತರಕ್ಕೆ ಹೋಗಬೇಡ್ರಿ. ನಿಮ್ಗೆ ಏನಂತಿಲ್ಲ ನಿಮ್ಮಲ್ಲೇನೋ ಪ್ಲಾಟ್ ನಾವು ಫಸ್ಟಿಗೆ ಅವ್ರು ನರ್ಸರಿ ಮಾಡೋದ್ನಾಗ ಅವ್ರು ಏನೈತಿ ಅವ್ರು ನಮ್ಗೆ ಹೇಳಿದ್ರು. ಅವ್ರು ಅಂತ ನೋಡ್ಲಿಕ್ಕೆ ಹೋಗಿದ್ದೀವಿ ನಾವು. ಅವರು ಫೌಂಡೇಶನ್ ಬೀಜಗಳು ಬೇರೆ ಕಡೆ ಎಲ್ಲ ತರ್ಸ್ಕೊಂಡು ಕಿಸಿಂದ ಅವರ ಪ್ಲಾಟ್ ಮಾಡಿ ಕಿಸಿಂದ ಅವರಲ್ಲೇ ತೊಗೋತಾರೆ ಅವರು. ಹೀಗಾಗಿ ಇಲ್ಲಿ ನಮ್ಗೆ ಅಷ್ಟು ಗ್ಯಾರಂಟಿನೂ ಅನಿಸೈತ್ರಿ. ಅದು ಬೇರೆ ಕಡೆ ಸಿಕ್ಕರೆ ನಿಮ್ಗೆ ತೊಗೋಬೋದು, ಅದೇನೇನಿಲ್ಲ. ಆದರೆ ಇಲ್ಲಿದ್ದು ಮಾತ್ರ ಪರ್ಫೆಕ್ಟ್ ಅದಾವತ್ತಂದು ನಾವು ಹೇಳ್ತೀವಿ. ಎಲ್ಲಿ ಬೇಕಾದ ತೊಗೋರಿ, ಆದರೆ ಸರಿಯಾಗಿ ನೀವು ಎಂತಿ ಚೆನ್ನಾಗಿ ಇದು ಮಾಡಿ. ಈಗ ನಾವಂತರೂ 1.25 ಫೂಟಿಗೆ ಒಂದು ನಾವು 4 ಫೂಟಿಂದ ಏನೈತಿರಲ್ಲ ಸಾಲು ಬಿಟ್ಟಿದ್ವು. 1.25 ಫೂಟಿಗೆ ಒಂದು ಹಚ್ಚಿದ್ವಿ. 2 ಫೂಟಿಗೆ ಹಚ್ಚಿರೂ ಏನು ಅಡ್ಡಿ ಅಲ್ಲ. ಬೇಕಾದಂಗೆ ನೀವು ಹಚ್ಚಿ ಇದನ್ನು ಮಾಡಿ ರಗಡ್ ಸಾಕಷ್ಟು ತಿಂಡಿ ಹೊಡೆಯುವಂಥ ಸಾಮರ್ಥ್ಯ ಐತಿ. ಇದನ್ನು ಮಾಡ್ಕೋಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ ರೀ. ಇಲ್ಲಿ ನಾವು ಯಾವ ರೀತಿ ಕಬ್ಬ ನಾಟಿ ಮಾಡಾಕತ್ತಿದ್ವು, ಯಾವ ರೀತಿ ಅದನ್ನು ಪ್ರೊಸೆಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಎಲ್ಲ ಅನ್ನುವಂಥದ್ದು ನೀವು ಇದನ್ನು ನೋಡ್ಕೊರಿ. ಇದೇ ಟೈಪನ್ನ ನೀವು ಮಾಡಿರಿ ನೋಡಿ. ಏನು PDN ತಂದೇನು ಅದಾವ್ರಲ್ಲ, ಇವು 3 ತಳಿ ಬೆಸ್ಟ್ ತಳಿ ಇದಾವ್ರಿ. ಇವ ಫ್ಯಾಕ್ಟ್ರಿನವ್ರಂತರೂ ಕಣ್ಮುಚ್ಚಿ ಒಯ್ತಾರೆ ಇವ್ರನ್ನ. ಭಾರಿ ಶುಗರ್ ಕಂಟೆಂಟ್ ಐತಿ. 10,000 ಐತಿಲ್ಲ ಅಷ್ಟು ಶುಗರ್ ಇದ್ದಿದ್ದು ತಳಿಗಳು ಇರುವ. ಅದರಂಗೆ ನಮ್ಮ ಇದು ಕಬ್ಬನ ಐತಿ. ಬೇಕಾದಂಗೆ ಇದನ್ನು ಚಿಂತಿಲ್ದ ಬೇಕಾದಂಗೆ ಹಚ್ಕೋಬೋದು. ಅದರಾಗ ಇದು 13-007 ಅಂತ್ರಿ ಒಟ್ಟ ಗರಿ ತೆಗಿಯಾಗಿಲ್ಲ. ಬೇಕಾದಂಗೆ ಹಚ್ಕೋರಿ ಇದನ್ನು ನೋಡ್ರಿ. ಕಬ್ಬ ನಾಟಿ ಮಾಡೋಕ್ಕಿಂತ ಮುಂಚೆ ಈ ಭೂಮಿ ಎಲ್ಲ ತೋರಿಸ್ಕೊಳಕತ್ತಿದ್ರು. ಇದ್ರೊಳಗಿಂತ ನಾವು ಒಂದು ಚೀಲ 10-26 ಅಂದ್ರೆ ಗೊಬ್ಬರ ಹಾಕಬಾರ್ದು. ಆ್ಯಕ್ಚುಲಿ ಸಸಿ ನಾಟಿ ಮಾಡಿದಾರೆ. ಅದನ್ನು ಎಕರೆಗೆ 1 ಚೀಲ ಏನೈತಿಲ್ಲ ನಾವು ಇದನ್ನು ಮಾಡತ್ತಿದ್ದೀವಿ ರೀ. ಯಾವುದು 10-26 ಈ ರೀತಿ ಗೊಬ್ಬರ ಹಾಕೊಂತ ಏನು ಮಾಡ್ತೀವಿ ರೀ, ಕಬ್ಬ ನಾಟಿ ಮಾಡ್ತೀವಿ ರೀ. ಅಂದ್ರೆ ಇದರಿಂದ ನಾಳೆ ಮಾಡ್ತೀವಿ ರೀ. ಆ ಕಡೆ ಜರ ನಿನ್ನೆ ನೀರು ಬಿಟ್ಟಿದ್ದೀವಿ, ಅದಕ್ಕೆ ಬರಂಗತಿ. ಇವತ್ತು ಸ್ಟಾರ್ಟ್ ಮಾಡೋರ್ದೀವಿ. ಜರ ನಾಳೆ ಹಚ್ಕೊಂಡು ಕಿಸಿಂದ ಏನು ಮಾಡ್ತೀವಿ ರೀ, ನೆಕ್ಸ್ಟ್ ನಾಡ್ದ ಇದಕ್ಕೆ ಹುಳಿ ನೀರು ಕೊಡ್ತೀವಿ. ಈ ರೀತಿ ಮಾಡ್ಕೋದು ನೋಡ್ರಿ. ನಾಟಿ ಮಾಡೋ ಹೊತ್ನಾಗ ಏನತ್ತಲ್ಲ ಆಳುಗಳ ಕೈಯಾಗ ನೀವೇನು 2 ಫೂಟಿಗೆ ಒಂದು ಹಚ್ಚಲಿ, 1.5 ಫೂಟಿಗೆ ಒಂದು ಹಚ್ಚಲಿ, ಅಥವಾ 2 ಫೂಟಿಗೆ ಒಂದು ಹಚ್ಚಲಿ, ಏನು ಹಚ್ತಿರ್ಲೆ ಆ ಟೈಪ್ ಅಷ್ಟ ಮಾಪಿನೂ ಒಂದು ಕಟ್ಟಿಗೆ ಮಾಡಿಕೊಡ್ರಿ ಅವ್ರ ಕೈಯಾಗ ರೀ. ಕಟ್ಟಿಗೆ ಮಾಡಿಕಿಸಿಂದ ಅಳ್ಕೋತ ಅಲ್ಲೇನೈತಿರಲ್ಲ ಒಂದು ಹಚ್ತಾರಲ್ಲ, ಅದರಿಂದ ಎಂತಿ ಮತ್ತೊಂದು ಅದರಲ್ಲೇನ ತೂತು ಕಡಿದು ಹೆಂಗಾದ್ರು ಆಗಾವ ನೀರು ಹಸಿರ್ತೀವ್ರೆ, ಅದರ ತೂತು ಕಡ್ದು ಕಿಸಿನ ಅದರಲ್ಲೇನ ಒಬ್ಬರು ಮುಂದೆ ಸಸಿ ಒಕ್ಕೋತ ಹೋಗೋದು, ಒಕ್ಕೋತ ಅಲ್ಲೇ ಹಚ್ಚೋದು ನೋಡ್ರಿ. ನೋಡಿ ಕಬ್ಬ ನಾಟಿ ಮಾಡೋ ಹೊತ್ನಾಗ ಏನೈತಿರಲ್ಲ ಮ್ಯಾಗಿನೂ ತುದಿ ಏನೈತಿರಲ್ಲ ಈ ರೀತಿ ಕಟ್ ಮಾಡ್ಬೇಕು. ಕಟ್ ಮಾಡಿ ಈಗ ನಾವು ಇದನ್ನು 2 ಫೂಟಿಗೆ 4.3 ಇಂಚ್ ಇದರ ಸಾಲ್ರಿ ಅದ. ಅಂದ್ರೆ 4 ಫೂಟು ಅಲ್ಲ 4.25 ಅಲ್ಲ, ಅದಕ್ಕಿಂತ ಮಿಡ್ಲ್ ಇರ್ತೈತಲ್ಲ 4 ಹಾಕತ್ತಾರಲ್ಲ ಆ ರೀತಿ ಇದು. ಇದನ್ನು ದಕ್ಷಿಣೋತ್ತರ ಮಾಡಿದ್ದೀವಿ ನಾವು ಈ ಸರಿ ರೀ. ದಕ್ಷಿಣೋತ್ತರ ಮಾಡಿಕಿಸಿಂದ ಏನೈತಿಲ್ಲ ಆಡ್ಲಾಗಿ ನಾವು ಸಾಲು ಬಿಟ್ಟಿದ್ದೀವಿ. ಪೈಲ ವರ್ಷ ಏನೈತಿಲ್ಲ ಅವಾಗ ಏನೈತಿ ಪೂರ್ವ ಪಶ್ಚಿಮ ಇರ್ತಿತ್ತು. ಈ ಸರಿ ಚೇಂಜ್ ಮಾಡಿದ್ದೀವಿ. ಇದೇನೈತಿಲ್ಲ ನಾವು ಈ ಸರಿ ಸಸಿ ನಾಟಿ ಮಾಡಿಕಿಸಿಂದ ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡ್ಬೇಕಂತಂದ ಈ ವರ್ಷ ನಾವು ಈ ಟೈಪ್ ಮಾಡ್ಕೊಂಡಿದ್ದೀವಿ ನಾವು.
ಕಂಪಲ್ಸರಿ ಸಸಿ ನಾಟಿ ಮಾಡೋತ್ನಾಗ ಏನತ್ತಿರಲ್ಲ ತಳಗೆ ಪೈಲ ನೀರು ಬಿಡೋದು, ನೀರು ಬಿಟ್ಟಿಕ್ಸಿಂದ ನೆಲ ಹಸಿ ಮಾಡ್ಕೋದು. ಹಸಿ ಮಾಡ್ಕೊಂಡು ಏನತ್ತಿಲ್ಲ ಕೈಯಾಗ ಎರಡು ನೀವು ಎಷ್ಟು ಪುಟ್ಟಿರೋದು ನೀವು ಇಡ್ಬೇಕತ್ತಿರಲ್ಲ ಅಷ್ಟು ಪುಟ್ಟಿಂದು ಕಟ್ಗೆ ಮಾಪ್ ಮಾಡ್ಕೋದು. ಕಟ್ಗೆ ಮಾಪ್ ಮಾಡೋದು, ಚುಚ್ಚೋದು, ಚುಚ್ಕಿಸಿನ ಅದ್ರಾಗ ಒಂದು ಸಸಿ ಇಡೋದು. ಈ ರೀತಿ ಏನಂತಿರಲ್ಲ ನಾವು ಮಾಡ್ಕೊತ ಇದು ಮಾಡಿದ್ದೀವಿ ರೀ. ಸಸಿ ಎಲ್ಲ ಹಚ್ಚೋದು ಮುಗಿದಿಂದ ತೆಳ್ಳಗಾಗಿ ಒಂದು ನೀರು ಕೊಡೋದು. ನೆಕ್ಸ್ಟ್ ಏನಂತಿ ಯಾವಾಗ ಹುಳಿ ನೀರು ಬರ್ತೈತಿ ಆವಾಗ ನೀರು ಕೊಡೋದು. ಎರಡು ನೀರು ಅಂತಿ ಪಟ ಇರ್ತಾವೆ. ಅನಾವಶ್ಯಕ ನೀರು ತುಂಬಿಸೋದು ಯಾವಾಗ ಮಾಡೋಕೆ ಹೋಗಬೇಡಿ. ಚಳಿಗಾಲ ಇರ್ತೈತಿ, ಲಗೇನ ಇದನ್ನ ಆರಿ ಬರಂಗೆ ಮಾಡ್ಕೊತ ಬರ್ರಿ. ಮತ್ತು ಯಾವಾಗಲೂ ಸಸಿ ಹಚ್ಚೋತ್ನಾಗ ಈ ಸೈಡ್ ಹಚ್ಚುತ್ತೆ ಬರ್ರಿ. ಹಿಂಗೆ ಇಲ್ಲಿ ಐತೆ ನೋಡ್ರಿ, ಈ ಸೈಡ್ ಇರ್ತೈತಿ ಅಂದ್ರೆ ಇಲ್ಲಿ ನಡು ಸೆಂಟ್ರ್ ಅಂದ್ರೆ ಮಗಲ ಸೈಡ್ ಅಂದ್ರೆ ಯಾಕೆ ಹಚ್ಚೋದಂದ್ರೆ ಮರಿ ಜಾಸ್ತಿ ಹೊಡಿತೈತಿ. ಒಂದನೇದು. ಎರಡನೇದು ಉಸಿರಾಡ್ಸಕ್ಕೆ ಅದಕ್ಕೆ ಕಾಮ್ ಆಗ್ತೈತಿ. ಯಾಕಂದ್ರೆ ತಳಗಾಯ್ತು ಲಾಸ್ಟಕ್ಕೆ ಇವೆಲ್ಲ ಕಡೆ ಆರಿ ಬಂದ ಲಾಸ್ಟಕ್ಕೆ ಅದು ಫೈನಲ್ಗೆ ಬಂದ ಆರ್ತೈತಿ. ಮತ್ತು ಸೆಂಟ್ರಕ್ಕೆ ಏನಂತೀರ ಮಣ್ಣು ಗಟ್ಟಿ ಆಗ್ತಿರ್ತೈತಿ ಯಾವತ್ತು. ಹೀಗಾಗಿ ಸಸಿ ನಾಟಿ ಮಾಡೋತ್ನಾಗ ಒಂದು ಜರ ಒಂದು ತಳದಕ್ಕಿಂತ ಒಂದು 2 ಇಂಚ್ ಹೈಟ್ ಬರ್ಬೇಕದು. ಆ ಟೈಪ್ ಏನಂತಿರಲ್ಲ ಮಗ್ಲು ಹಚ್ಕೊತ ಬರ್ರಿ. ಮಗ್ಲು ಹಚ್ಕೊಂಕಿಸ್ ನಾಟಿ ಮಾಡಿರಲು ನಿಮಗೇಂತಿ ಸಾಕಷ್ಟು ಟಿಲ್ಲರ್ಗಳು ಬರ್ತಾವೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾಯ್ಕೊಂಡು ಕಿಸಿಂದರಲ್ಲ ನೀವೇಂತಿ ಬೋಧಿ ಎರ್ಸ್ಬೇಕು, ನಿಮಗೆ ಮುಂದೆ ಅನುಕೂಲ ಆಗ್ತೈತಿ. ನೀವು ಈ ರೀತಿ ಮಾಡ್ಕೊರಿ. ನಮಸ್ಕಾರ ರೀ.